ನಾನು ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾನು ದ ಮೋಸ್ಟ್ ಕಾಮನ್ ವರ್ಡ್ಸ್ ತೊಗೊಂಡಿದ್ದೀನಿ ಇಂಗ್ಲೀಷಲ್ಲಿ, ಸೊ ವಿಚ್ ವಿ ಯೂಸ್ ಇನ್ ಆರ್ ಡೇ ಟು ಡೇ ಲೈಫ್. ಇದರಲ್ಲಿ ಒಂದು 8 ಕವರ್ ಮಾಡಿದ್ದೀನಿ. ಮಿಕ್ಕಿದ್ದು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೊಸಬ್ರು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡೋಕೆ ಹೋಗೋಣ. ಫಸ್ಟ್ ಲೆಟರ್ ತಗೊಳ್ತೀನಿ. ದ ಅಥವಾ the most commonly used words. The market, an example ಕೊಡೋದಾದ್ರೆ, the market is overcrowded on Sunday ಅಥವಾ weekend. The so the market is overcrowded on Sunday. B and early. Let the boss be there. Let him be there. First one is the market is overcrowded on Sundays or weekend. B ಅಥವಾ early. Let the boss be there or let it be there. Okay. Meaning 1, 2, 3. 2. She gave her books to her friends. She gave her books to her friends. 2. Next, fourth one. Next, OF off. In the. Okay, na? Off. The table is made of granite. So the ಇದೆ. The market is overcrowded on Sunday. B early. Let the boss be there. Let him be there. Next, 2. She gave her books to her friend. Off in the table is made of granite. Next, ಇಲ್ಲಿ ಬರೀತೀನಿ. And ಅನ್ನೋ ಪದ ನಿಮ್ಗೆ ಗೊತ್ತಿದೆ. ಮತ್ತು ಅಂತ ಇದು ಮತ್ತೆ ಹಾಗೆ ಅಂತ. ಸೊ ರಾಮು and Rajiv are best buddies. ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಅಂದರೆ ಮತ್ತು ಅಂತ ಅರ್ಥ. ಮತ್ತು ಅಂದರೆ ದಿಸ್ ಅಂಡ್ ದಿಸ್ ವಿ ಕಂಬೈನ್. ರಾಮು ಅಂಡ್ ರಾಜು ದ ಬೆಸ್ಟ್ buddies. ನೆಕ್ಸ್ಟ್ ಅಂದರೆ ಅಂತ ಅಂತೀವಿ. ಅಂದರೆ ಹೇಮಾ ಇಸ್ ಎ ಗುಡ್ ಟೀಚರ್. ನಮಗೆ ನಾವೇ ಹೇಳ್ಕೊಳ್ಬೇಕಲ್ಲ. ಯಾಕಂದರೆ ನಮಗೆ ಬರ್ತಿರೋ ರಿವ್ಯೂಸ್ ನೋಡಿ ವಿ ಕ್ಯಾನ್ ಜಸ್ಟ್ ಎ ಅಂದರೆ ಹೇಮಾ ಇಸ್ ಎ ಗುಡ್ ಟೀಚರ್. ಎಕ್ಸಾಂಪಲ್ ಹೇಳ್ತಿದೆ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಂಗ್ಲೀಷ್ ವರ್ಡ್ಸ್. ಇದು ಅಂತ ಹೇಳ್ತೀವಿ. ಓಕೆನಾ? ಕನ್ನಡದಲ್ಲಿ ದಟ್, ಅಷ್ಟ ಅಂತ ಹೇಳ್ತೀವಿ. ಅಷ್ಟು ಅಂತ ಹೇಳ್ತೀವಲ್ಲ ಆ ನಿಟ್ಟಲ್ಲಿ. ಐ ಡೋಂಟ್ ಹ್ಯಾವ್ that much of money. Okay na? So one recap ನೋಡೋದಾದ್ರೆ the market is overcrowded on Sundays or the weekend. B early in the let the boss be there. Let him be there. 2 ಅಂದ್ರೆ she gave her books to her friends. Off ಅಂದ್ರೆ in the table is made up of granite. And ಅಂದ್ರೆ ಮತ್ತು Ramu and Rajiv are the best buddies. A ಅಂದ್ರೆ ಒಂದು ಹೇಮಾ is a good teacher. ದಟ್ ಅಂದರೆ ಅಷ್ಟೇನಾ? ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್. ಲಾಸ್ಟ್ ಒನ್ ವಿತ್ ಅಂದರೆ ಜೊತೆಗೆ. ಕಮ್ ವಿತ್ ಮೀ, ಐ ವಿಲ್ ಶೋ ಯು ಹರ್ ಹೌಸ್. ಕಮ್ ವಿತ್ ಮೀ, ಐ ವಿಲ್ ಶೋ ಯು ಹರ್ ಹೋಮ್. ಓಕೆನಾ? ಸೊ 8 ವರ್ಡ್ಸ್ ತೊಗೊಂಡು ಬಂದಿದ್ದೀನಿ. ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ.
ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅದನ್ನು ನಂಗೆ ಕಮೆಂಟ್ಸಲ್ಲಿ ಹಾಕಿ. ನಾನು ಡೆಫಿನೆಟಾಗಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಎಲ್ಲರಿಗೂ